ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಟಕ್ಸ್ ಮ್ಯಾಥ್ ಟೂಲ್ ಬಳಸಿಕೊಂಡು ಋಣಾತ್ಮಕ ಸಂಖ್ಯೆಗಳನ್ನು ಕೀಬೋರ್ಡಲ್ಲಿ ಟೈಪ್ ಮಾಡೋದು ಹೇಗೆ, ಮಲ್ಟಿಪ್ಲಿಕೇಶನ್ ಲೆಕ್ಕದಲ್ಲಿ ಮಿಸ್ಸಿಂಗ್ ನಂಬರ್ಸನ್ನು ಕಂಡುಹಿಡಿಯೋದು ಹೇಗೆ, ಜೊತೆಗೆ ಧನಾತ್ಮಕ ಸಂಖ್ಯೆಗಳು ಮತ್ತು ಋಣಾತ್ಮಕ ಸಂಖ್ಯೆಗಳಿದ್ದಾಗ ಗುಣಿಸೋದು ಹೇಗೆ, ಭಾಗಿಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಕೆಲವು ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಇನ್ನಷ್ಟು ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನಾವು ಇವಾಗ ಪ್ಲೇ ಅಲೋನ್ ಕೆಟಗರಿಯಲ್ಲೇ ಬರುವಂತಹ ಮ್ಯಾಥ್ ಕಮಾಂಡ್ ಫ್ಲೀಟ್ ಮಿಷನ್ಸ್ ಸೆಕ್ಷನ್ ಅಲ್ಲಿ ಇರೋ ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಈ ಸೆಕ್ಷನ್ ಅಲ್ಲಿರೋ ಆಟಗಳನ್ನ ಆಡೋದಕ್ಕೆ ನಾವು ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಕೀ ಪ್ರೆಸ್ ಮಾಡಬೇಕು. ಎಸ್ಕೇಪ್ ಕೀ ಪ್ರೆಸ್ ಮಾಡಿದ್ಮೇಲೆ ಹೀಗೆ ರೌಂಡ್ 1 ಆಟ ಶುರುವಾಗುತ್ತೆ. ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಹೋಗ್ತಾ ಇದೆಯಲ್ವಾ, ಈ ಸಂಖ್ಯೆ ಟೈಪ್ ಮಾಡಿದ್ರೆ ನಿಮ್ಗೆ ಈ ತರ ಶಿಫ್ಟ್ ಅಂತ ಕಾಣಿಸುತ್ತೆ. ಈ ಶಿಫ್ಟ್ ನ ಏನಕ್ಕೆ ಬಳಸ್ಕೋಬಹುದು ಅಂತ ಹೇಳಿದ್ರೆ, ಇಲ್ಲಿ 2 ಸಂಖ್ಯೆಗಳು ಬರ್ತಾ ಇವೆ ಅಲ್ವಾ, ಈ 2 ಸಂಖ್ಯೆಗಳನ್ನ ನೀವು ಕೀಬೋರ್ಡ್ ಅಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. 9, 6 ಅಂತ ಒಂದಾದ್ಮೇಲೆ ಇನ್ನೊಂದನ್ನ ಒಂದೇ ಸರಿಗೆ ನೀವು ಕೀಬೋರ್ಡ್ ಅಲ್ಲಿ ಶಿಫ್ಟ್ ಕೀ ಇರುತ್ತಲ್ವಾ, ಅದನ್ನ ಪ್ರೆಸ್ ಮಾಡಿದ್ರೆ ಹೀಗೆ 2 ಸಂಖ್ಯೆಗಳು ಕ್ಲಿಯರ್ ಆಗುತ್ತೆ. ನಂತರ 14 ಬರ್ತಾ ಇದೆ, 14 ಅಂತ ಟೈಪ್ ಮಾಡ್ತೀನಿ. ಹೀಗೆ ಈ ಸೆಕ್ಷನ್ ಅಲ್ಲಿರೋ ರೌಂಡ್ಸ್ ನ ಕಂಪ್ಲೀಟ್ ಮಾಡಬಹುದು. ಕ್ಲೋಸ್ ಮಾಡೋಣ. ನಂತರ ಪ್ಲೇ ಆರ್ಕೇಡ್ ಗೇಮ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಇಷ್ಟು ಲೆವೆಲ್ಸ್ ಇರುತ್ತೆ ಅಲ್ವಾ, ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ. ಈ 2 ಲೆವೆಲ್ಸ್ ಅಲ್ಲಿ ಸುಲಭವಾದ ಲೆಕ್ಕಗಳಿರುತ್ತೆ. ನಂತರ ಈ 2 ಲೆವೆಲ್ಸ್ ಅಲ್ಲಿ ಜಾಸ್ತಿ ಕಷ್ಟನೂ ಇರಲ್ಲ, ಜಾಸ್ತಿ ಸುಲಭನೂ ಇರಲ್ಲ, ಆ ತರ ಆಟಗಳಿರುತ್ತೆ ಅಥವಾ ಲೆಕ್ಕಗಳಿರುತ್ತೆ. ಹಾಗೇನೆ ಕಮಾಂಡೋ ಸೆಕ್ಷನ್ ಅಥವಾ ಲೆವೆಲ್ ಅಲ್ಲಿ ಸ್ವಲ್ಪ ಕಷ್ಟ ಇರೋ ಲೆಕ್ಕಗಳು ಬರುತ್ತೆ ಅಂತ ಹೇಳಿದೆ. ಇವಾಗ ಸ್ಪೇಸ್ ಕೆಡೆಟ್ ಲೆವೆಲ್ ಅಥವಾ ಸೆಕ್ಷನ್ ಅಲ್ಲಿರೋ ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, ಇಲ್ಲೂ ಸಂಖ್ಯೆಗಳು ಬರ್ತಾ ಇದೆ. 3 ಟೈಪ್ ಮಾಡ್ತೀನಿ. ನಂತರ 10ಕ್ಕೆ 0ನ ಕೂಡಿದ್ರೆ 10 ಅಲ್ವಾ, 10 ಅಂತ ಟೈಪ್ ಮಾಡ್ತೀನಿ. ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಹಾಗೇನೆ 3ರ ಜೊತೆ 3ನ ಕೂಡಿದ್ರೆ 6 ಅಲ್ವಾ, ಉತ್ತರ 6 ಅಂತ ಟೈಪ್ ಮಾಡೋಣ. ಹೀಗೆ ಈ ಲೆವೆಲ್ ಅಲ್ಲೂ ಸುಲಭವಾದ ಲೆಕ್ಕಗಳೇ ಬರುತ್ತೆ. ನೀವು ಬೇಕಿದ್ರೆ ನಿಮ್ಮ ಸ್ಕೋರ್ ಅನ್ನ ಇಲ್ಲಿ ಹೆಸರನ್ನ ಟೈಪ್ ಮಾಡೋದ್ರ ಮೂಲಕ ಸೇವ್ ಮಾಡ್ಕೋಬಹುದು. ಉದಾಹರಣೆಗೆ ನಾನು ಕಾವ್ಯ ಅಂತ ಟೈಪ್ ಮಾಡಿ ಕೀಬೋರ್ಡ್ ಅಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ನೋಡಿ, ನಿಮ್ಮ ನೇಮ್ ಜೊತೆ ಸ್ಕೋರ್ ಕೂಡ ಸೇವ್ ಆಗುತ್ತೆ. ಬೇಡ ಅಂದ್ರೆ ನೀವು ಕ್ಲೋಸ್ ಮಾಡ್ಕೋಬಹುದು. ನಾವು ಇವಾಗ ಸ್ಕೌಟ್ ಲೆವೆಲ್ ಅಲ್ಲಿರೋ ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ಈ ಆಟದಲ್ಲಿ ಹೀಗೆ ಸುಲಭವಾದ ಲೆಕ್ಕಗಳೇ ಬರುತ್ತೆ. 1ಕ್ಕೆ 7ನ್ನ ಕೂಡಿದ್ರೆ ಉತ್ತರ 8 ಅಲ್ವಾ, 8 ಅಂತ ಟೈಪ್ ಮಾಡ್ತೀನಿ. ನಂತರ 10ರಿಂದ 5ನ್ನ ಕಳೆದ್ರೆ ಉತ್ತರ 5 ಅಲ್ವಾ, 5 ಅಂತ ಟೈಪ್ ಮಾಡಬೇಕು ಕೀಬೋರ್ಡ್ ಅಲ್ಲಿ. ನೋಡಿ, ಇಲ್ಲಿ 4ನ್ನ 6ಕ್ಕೆ ಕೂಡಿದ್ರೆ ಉತ್ತರ 10 ಅಲ್ವಾ. ನಿಮ್ಗೆ ಈ ತರ ಶಿಫ್ಟ್ ಅವಕಾಶ ಸಿಗುತ್ತೆ. ಅಂದ್ರೆ ನಾನು ಮೊದಲೇ ಹೇಳ್ದೆ ಅಲ್ವಾ, ಹಾಗೇನೆ ಶಿಫ್ಟ್ ಕೀನ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರ್ತಾ ಇರೋ ಲೆಕ್ಕಗಳೆಲ್ಲ ಕ್ಲಿಯರ್ ಆಗುತ್ತೆ. ಉತ್ತರನ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ, ನಾನು ಶಿಫ್ಟ್ ಒತ್ತಿದ ತಕ್ಷಣ ಎಲ್ಲಾ ಲೆಕ್ಕಗಳು ಕ್ಲಿಯರ್ ಆಯ್ತು. ಹಾಗೇನೆ 6ನ್ನ 5ಕ್ಕೆ ಕೂಡಿದ್ರೆ 11 ಅಲ್ವಾ. ಅದೇ ರೀತಿ ನೀವು ಈ ಲೆಕ್ಕಗಳನ್ನೆಲ್ಲ ಶಿಫ್ಟ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಕ್ಲಿಯರ್ ಮಾಡ್ಬೋದು. ನಂತರ ನಾವು ರೇಂಜರ್ ಲೆವೆಲ್ ಅಲ್ಲಿರೋ ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, 2ರಿಂದ 1ನ್ನ ಕಳೆದ್ರೆ ಉತ್ತರ 1 ಅಲ್ವಾ, 1 ಅಂತ ಟೈಪ್ ಮಾಡೋಣ. ನಂತರ 11ನ್ನ 4ರ ಜೊತೆ ಗುಣಿಸಿದ್ರೆ ಉತ್ತರ ಎಷ್ಟು ಬರುತ್ತೆ, 44 ಅಲ್ವಾ, 44 ಅಂತ ಟೈಪ್ ಮಾಡೋಣ. ಈ ಆಟ ಆಡೋದ್ರ ಮೂಲಕ ನೀವು ಗುಣಾಕಾರ, ವ್ಯವಕಲನ, ಸಂಕಲನ ಎಲ್ಲ ಲೆಕ್ಕಗಳನ್ನು ಒಂದೇ ಕಡೆ ಸುಲಭವಾಗಿ ಮತ್ತು ವೇಗವಾಗಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೋಬಹುದು. 20ನ್ನ 2ರಿಂದ ಭಾಗ ಮಾಡಿದ್ರೆ ಉತ್ತರ 10 ಅಲ್ವಾ, 10 ಅಂತ ಟೈಪ್ ಮಾಡೋಣ. ಕ್ಲೋಸ್ ಮಾಡ್ತೀನಿ. ಇವಾಗ ನೀವು ಬೇಕಿದ್ರೆ ನಿಮ್ಮ ಸ್ಕೋರ್ನ ನೇಮ್ ಕೊಟ್ಟು ಸೇವ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹಾಗೇನೆ ವಾಪಸ್ ಬರ್ಬೋದು. ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಏಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಯಾವ ರೀತಿ ಲೆಕ್ಕಗಳು ಬರುತ್ತೆ ಅಂತ ನೋಡೋಣ. ಈ ಲೆವೆಲಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾಡುವಂತಹ ಲೆಕ್ಕಗಳು ಬರುತ್ತೆ. ನೋಡಿ, ಇಲ್ಲಿ 187 ಡಿವೈಡೆಡ್ ಬೈ -11 ಅಂತ ಇದೆಯಲ್ವಾ ಲೆಕ್ಕ, ಇದನ್ನ ಭಾಗ ಮಾಡಿದ ಮೇಲೆ ನಮಗೆ ಉತ್ತರ -17 ಅಂತ ಬರುತ್ತೆ. ನಂತರ 1ರಿಂದ 14ನ್ನ ಕಳೆದ್ರೆ ಉತ್ತರ -13 ಅಲ್ವಾ. ದೊಡ್ಡ ಸಂಖ್ಯೆ 14, ಅದರ ಚಿಹ್ನೆ ಮೈನಸ್ ಇರೋದ್ರಿಂದ -13 ಅಂತ ಉತ್ತರ ಬರುತ್ತೆ. ನಂತರ 1ನ್ನ -4ರ ಜೊತೆ ಗುಣಿಸಿದ್ರೆ ಉತ್ತರ -4 ಅಲ್ವಾ, -4 ಅಂತ ಟೈಪ್ ಮಾಡೋಣ. ಇದೇ ರೀತಿ ಇಲ್ಲಿ ಬರುವಂತಹ ಲೆಕ್ಕಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ಬೋದು. ವಾಪಸ್ ಬರೋಣ. ಇವಾಗ ನಾವೀಗ ಕಮಾಂಡೋ ಮೇಲೆ ಕ್ಲಿಕ್ ಮಾಡೋಣ. ಕಮಾಂಡೋ ಲೆವೆಲ್ ಅಲ್ಲಿ ಸ್ವಲ್ಪ ಕಷ್ಟ ಇರೋ ಲೆಕ್ಕಗಳು ಬರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದ್ಯಲ್ವಾ, ಈ ತರ ಲೆಕ್ಕಗಳು ಬರುತ್ತೆ. 11 - 10 - 13 ಕ್ವೆಶ್ಚನ್ ಮಾರ್ಕ್ ಅಂತ ಇದೆಯಲ್ವಾ, ಈ ಲೆಕ್ಕನ ಸಾಲ್ವ್ ಮಾಡಿದ್ಮೇಲೆ ಉತ್ತರ -12 ಅಂತ ಬರುತ್ತಲ್ವಾ, -12 ಅಂತ ಟೈಪ್ ಮಾಡೋಣ. ನಿಮಗೆ ಒಂದು ವೇಳೆ ಲೆಕ್ಕನ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಟೈಮ್ ಸಾಕಾಗ್ತಿಲ್ಲ ಅಂದರೆ, ಅಥವಾ ನೀವು ಸಾಲ್ವ್ ಮಾಡಿದ್ಮೇಲೆ ಟೈಪ್ ಮಾಡಿದ ಉತ್ತರ ತಪ್ಪಿದೆ ಅಂದರೆ, ಇಲ್ಲಿ ಬರ್ತಿದೆಯಲ್ವಾ ಈ ಲೆಕ್ಕ ಕೆಳಗಡೆ ಬಿದ್ದ ಮೇಲೆ ನಿಮಗೆ ಉತ್ತರ ಕಾಣಿಸುತ್ತೆ. ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರೋ ಲೆಕ್ಕಗಳನ್ನು ನೋಟ್ ಮಾಡಿಕೊಂಡು
ಆ ಲೆಕ್ಕಕ್ಕೆ ಉತ್ತರ ಎಷ್ಟು ಅಂತ ನೋಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಉತ್ತರ ಕಂಡುಹಿಡಿಯೋದು ಹೇಗೆ ಅಂತ ಕಲ್ತ್ಕೋಬಹುದು. ನೋಡಿ, ಈ ಲೆಕ್ಕ ಕೆಳಗಡೆ ಬಿದ್ದಿದ ತಕ್ಷಣ ಅದರ ಉತ್ತರ ಕಾಣಿಸುತ್ತೆ. ನೀವು ಅದನ್ನ ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. -6 ಅಂತ ಕಾಣಿಸ್ತಲ್ವಾ? ಕ್ಲೋಸ್ ಮಾಡೋಣ ಇವಾಗ ಇದನ್ನ. ಏನಿದು ಇಷ್ಟು ಸಿಂಪಲ್ ಆಗಿದೆ ಟಕ್ಸ್ ಮ್ಯಾಥ್ ಟೂಲ್. ಈ ಟೂಲ್ನ ಹೈಸ್ಕೂಲ್ ಮಕ್ಕಳು ಬಳಸೋದ್ರಿಂದ ಅವ್ರಿಗೆ ಹೇಗೆ ಪ್ರಯೋಜನ ಆಗುತ್ತೆ ಅಂತ ಕೆಲವರು ಅನ್ಕೋಬೋದು. ಈ ಟೂಲ್ನ ಬಳಸೋದ್ರಿಂದ ಹೈಸ್ಕೂಲ್ ಮಕ್ಕಳು ಅವರು ಲೆಕ್ಕ ಮಾಡೋ ಸ್ಪೀಡ್ ಅಥವಾ ವೇಗನ ಜಾಸ್ತಿ ಮಾಡ್ಕೋಬೋದು. ಜೊತೆಗೆ ಕೆಲವು ಹೈಸ್ಕೂಲ್ ಮಕ್ಕಳು ಭಾಗಾಕಾರ, ಧನಾತ್ಮಕ ಋಣಾತ್ಮಕ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಲೆಕ್ಕಗಳನ್ನು ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅವರು ಈ ಟೂಲಲ್ಲಿರೋ ಲೆಕ್ಕಗಳನ್ನು ಮಾಡೋದ್ರ ಮೂಲಕ ಲೆಕ್ಕ ಮಾಡೋದು ಹೇಗೆ ಅಂತಾನು ಕಲ್ತ್ಕೋಬಹುದು. ಜೊತೆಗೆ ಲೆಕ್ಕ ಮಾಡೋ ಸ್ಪೀಡ್ನ ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಈ ರೀತಿ ಟಕ್ಸ್ ಮ್ಯಾಥ್ ಅಲ್ಲಿರೋ ಆಟಗಳನ್ನ ಆಡೋದ್ರ ಮೂಲಕ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಮುಂದೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ತಗೊಂಡಾಗ ಕಡಿಮೆ ಸಮಯದಲ್ಲಿ ಲೆಕ್ಕಗಳನ್ನು ಸಾಲ್ವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಮ್ಯಾಥ್ ಕಮಾಂಡ್, ಫ್ಲೀಟ್ ಮಿಷನ್ಸ್ ಮತ್ತೆ ಪ್ಲೇ ಆರ್ಕೇಡ್ ಗೇಮ್ ಸೆಕ್ಷನ್ ಅಲ್ಲಿರೋ ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಂಡ್ವಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಒಂದೇ ಕಂಪ್ಯೂಟರ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಟಕ್ಸ್ ಮ್ಯಾಥ್ ಅಲ್ಲಿರೋ ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.